ಹಾಯ್ ಗೈಸ್, ವೆಲ್ಕಮ್ ಟು ಮೈ ಚಾನಲ್. ಸೊ ನಾನಿವತ್ತು ಹಂಟರ್ ಸಿಕ್ಸ್ಟಿ 4 ಎಪಿಸೋಡಿಂದ 70 ಎಪಿಸೋಡ್ವರೆಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ವಿಡಿಯೋ ತುಂಬ ಜಾಸ್ತಿ ಇಂಟ್ರೆಸ್ಟಿಂಗ್ ಇದೆ. ಸ್ಟಾರ್ಟಿಂಗ್ ನಾವು ನೋಡ್ತೀವಿ ಗಾನ್ ಮತ್ತು ಬಿಸ್ಕಿ ಈ ಥರನೇ ಓಡ್ತಾ ಇರ್ತಾರೆ. ಆ್ಯಂಡ್ ಆ ಟೈಮಲ್ಲಿ ಒಬ್ಬ ವ್ಯಕ್ತಿ ಎಂಟರ್ ಆಗ್ತಾನೆ. ಅವನು ಹೇಳಿಕೆ ಶುರು ಮಾಡ್ತಾನೆ, ನನಗೆ ಬಾಂಬ್ ಇಂಜೆಕ್ಟ್ ಮಾಡಿದ್ದಾರೆ, ಅವನ ಹೆಸರು ಬಂದುಬಿಟ್ಟು ಬಾಂಬರ್ ಅಂತೆ. ಅವನು ತುಂಬ ಜನಕ್ಕೆ ಇಂಜೆಕ್ಟ್ ಮಾಡಿದ್ದಾನೆ, ಮೋಸ ಮಾಡಿದ್ದಾನೆ. ಸೊ ನಮಗೆ ಯಾವಾಗ ಹೆದರಿಕೆ ಆಗಲಿಕ್ಕೆ ಶುರುವಾಗಿದೆ ಅಂದರೆ ಅವನ ಮುಂದೆ ನಮ್ಮ ಟೀಮ್ನ ಪವರ್ಫುಲ್ ವ್ಯಕ್ತಿ ಸತ್ತಾಗ. ಸೊ ನಿಮಗೆ ನಾನು ಈ ವಿಷಯನ ಮುಟ್ಟಿಸಿದ್ದು. ಆ್ಯಂಡ್ ಬೇರೆ ಎಲ್ಲೋ ಕಡೆ ಹೋಗಿ ಅವನಿಗೇನೋ ಒಂದು ಕ್ರಿಯೇಚರನ್ನು ಕ್ರಿಯೇಟ್ ಮಾಡ್ತಾನೆ, ಅದು ಬಾಂಬನ್ನು ತಿಂದುಬಿಡ್ತದೆ. ಆ್ಯಂಡ್ ಇಲ್ಲಿ ಬಾಂಬ್ ಅದು ತಿಂದ ತಕ್ಷಣ ಇನ್ನೊಂದು ಕಡೆ ಅವನು ಬಾಂಬ್ ಲಾಂಚ್ ಮಾಡಿ ಎಲ್ಲರನ್ನು ಸಾಯಿಸ್ಬಿಡ್ತಾನೆ. ಆ್ಯಂಡ್ ಆ ಕ್ರಿಯೇಚರ್ ಏನಿದೆ ಅದು ಇವನನ್ನೀಗ ಅಂಟುಕೊಂಡ್ಕೊಳ್ತಿದೆ. ಆ್ಯಂಡ್ ಸ್ವಲ್ಪ ದಿನ ಆದ ತಕ್ಷಣ ಅದು ಮಾಯ ಆಗೋದು. ಅದರ ಮೋಟಿವ್ ಏನಿದೆ ಅದು ಕ್ಲಿಯರ್ ಆಗಬೇಕು ಅಂತ. ಸೊ ನಾವು ನೋಡ್ತೀವಿ ಇವರು ಕೆಲವೆಲ್ಲ ಒಂದು ಕಾರ್ಡ್ಸ್ಗಳನ್ನು ಪಡಿತಾರೆ, ಆ ಕೆಲಸ ಮಾಡ್ತಿದ್ದಾರೆ ಗಾನ್ ಮತ್ತು ಬಿಸ್ಕಿ. ಆ್ಯಂಡ್ ಇನ್ನೊಂದು ಕಡೆ ನಾವು ಕಿಲ್ವಾ ನೋಡ್ತೀವಿ, ಅವನು ಹಂಟರ್ ಎಕ್ಸಾಮನ್ನು ಪಾಸ್ ಆಗಲಿಕ್ಕೋಸ್ಕರ ಬಂದಿದ್ದಾನೆ. ಆ್ಯಂಡ್ ಅವನು ಕೆಲವು ಕ್ರಿಯೇಚರ್ಸ್ ಇರ್ತಾರೆ ನೋಡಿ, ಗಾನ್ ಮತ್ತು ಕಿಲ್ವಾಗೆ ಸಿಕ್ಕಿರ್ತಾರೆ ಹಂಟರ್ ಎಕ್ಸಾಮ್ ಟೈಮಲ್ಲಿ. ಅವರಿಗೆ ಗಾನ್ ಮತ್ತು ತನ್ನ ಫ್ರೆಂಡ್ಶಿಪ್ಪನ್ನು ಎಕ್ಸ್ಪ್ಲೇನ್ ಮಾಡ್ತಿದ್ದಾನೆ. ಆ್ಯಂಡ್ ಒಂದು ಕಡೆ ಹೋಗ್ತಾರೆ ಅವರು ಎಕ್ಸಾಮನ್ನು ಕಂಪ್ಲೀಟ್ ಮಾಡಲಿಕ್ಕೋಸ್ಕರ. ಆ್ಯಂಡ್ ಮತ್ತೆ ಕಿಲ್ವಾ ಹೋಗ್ತಾನೆ ಒಂದು ಸ್ಟೇಷನ್ಗೆ. ಅಲ್ಲಿ ಪುನಃ ಒಂದು ಲಿಫ್ಟನ್ನು ಏರ್ಲಿಕ್ಕೆ ಇರ್ತದೆ. ಲಿಫ್ಟೆಲ್ಲ ಏರಿ ಮತ್ತೊಂದು ಜಾಗಕ್ಕೆ ಹೋಗ್ತಾನೆ. ನಿಮ್ಗೆ ಗೊತ್ತಿರ್ಬೋದು ಸ್ಟಾರ್ಟಿಂಗ್ ಟೈಮಲ್ಲಿ ಯಾವ ರೀತಿ ಇಲ್ಲಿ ಆಗಿತ್ತು, ಆ ರೀತಿಯೇ ಕೆಲವು ಜನ ಬಂದು ಕಿಲ್ವಾ ಜೊತೆ ಮಾತಾಡಲಿಕ್ಕೆ ಶುರು ಮಾಡ್ತಾರೆ, ನೀನು ಹಿಂದಿನ ವರ್ಷ ಇದೆಯಲ್ಲ ಹಂಗೆ ಹಿಂಗೆ ಅಂತ. ಅವ್ನು ಇಗ್ನೋರ್ ಮಾಡಿಬಿಡ್ತಾನೆ. ಆ್ಯಂಡ್ ಅಲ್ಲಿ ಬರ್ತಾರೆ ಎಕ್ಸಾಮಿನರ್. ಅವ್ರು ಬಂದು ಹೇಳ್ತಾರೆ, ಯಾರು ತಮ್ಮ ತಮ್ಮ ಬ್ಯಾಚನ್ನು ಸೇವ್ ಮಾಡ್ಕೋತೀರಾ ಅವ್ರು ವಿನ್ ಆಗ್ತಾರೆ. ಆ್ಯಂಡ್ ಬ್ಯಾಚನ್ನು ಕಲೆಕ್ಟ್ ಮಾಡೋದೇ ಕೆಲಸ ಆಗಿರುತ್ತೆ. ಇಲ್ಲಿ ಎಲ್ಲರ ಒಂದು ಬ್ಯಾಚನ್ನು ಕಿಲ್ವಾ ಕಲೆಕ್ಟ್ ಮಾಡಿರ್ತಾನೆ. ಆ್ಯಂಡ್ ಈ 3 ಜನ ಕೂಡ ಯೋಚನೆಗೆ ನಿಂತಾರೆ, ನಾವು ಯಾಕೆ ಬಂದ್ವಿ ಅಂತ. ಈ ಸೀನ್ ಎಷ್ಟು ಎಪಿಕ್ ಇತ್ತಂದರೆ ಲೈಕ್ ಆ್ಯಟಿಟ್ಯೂಡ್ ನೋಡಿ ಕಿಲ್ವಾದು. ಎಲ್ಲ ಬ್ಯಾಚನ್ನು ಕಲೆಕ್ಟ್ ಮಾಡಿರ್ತಾರೆ. ಆ್ಯಂಡ್ ಇಲ್ಲಿ ಮಾಸ್ಟರ್ ಇರ್ತಾರೆ ನೋಡಿ, ಅವರಿಗೆ ಕೂಡ ಇನ್ಫಾರ್ಮೇಷನ್ ಸಿಗುತ್ತೆ ಇದರ ಬಗ್ಗೆ. ಆ್ಯಂಡ್ ಹೇಳ್ತಾರೆ ಅವನು ವಿನ್ ಆಗಿದ್ದಾನೆ. ಆ್ಯಂಡ್ ಎಕ್ಸಾಮಿನರ್ ಕೂಡ ಹೇಳ್ತಾರೆ, ನೀನು ವಿನ್ ಆಗಿದೆಯಾ, ನೀನು ಹಂಟರ್ ಎಕ್ಸಾಮ್ ಪಾಸ್ ಮಾಡಿದ್ದೆ, ಹಂಟರ್ ಲೈಸೆನ್ಸ್ ಇಟ್ಕೋ ಅಂತ. ಸೊ ಮತ್ತೆ ಮೀಟ್ ಆಗ್ತಾರೆ ಪುನಃ ಫ್ರೆಂಡ್ಸ್ಗಳು. ಆ್ಯಂಡ್ ಸ್ವಲ್ಪ ಮಾತಾಡಲಿಕ್ಕೆ ಶುರು ಮಾಡ್ತಾರೆ, ಯಾವುದೆಲ್ಲ ಕಾರ್ಡ್ ಬರೆದಿದ್ದಾರೆ ಅದರ ಬಗ್ಗೆ ಹೇಳ್ತಾರೆ. ಆ್ಯಂಡ್ ನಾವು ನೋಡ್ತೀವಿ ಕ್ರೋಲಾ ಬಗ್ಗೆ. ಕ್ರೋಲಾ ಯಾರಂದರೆ ಅವನು ಫ್ಯಾಂಟಮ್ ಗ್ರೂಪ್ನ ಲೀಡರ್ ಆಗಿರ್ತಾನೆ. ಅವನು ಕೂಡ ಇಲ್ಲಿ ಬಂದಿದ್ದಾರೆ ಅಂತ ಅಂದ್ಕೊಂಡಾಗ ಶಾಕ್ ಆಗುತ್ತೆ. ಆ್ಯಂಡ್ ಯೂಸ್ ಮಾಡಿರ್ತಾನೆ ನೋಡಿ ಅವನ ಮೇಲೆ, ಕುರಾಪಿಕಾ. ಸೊ ಅದರ ಬಗ್ಗೆ ಎಲ್ಲ ಮಾತಾಡ್ತಾರೆ ಅವರು. ಆ್ಯಂಡ್ ಇಲ್ಲಿ ನಮ್ಮ ಬಿಸ್ಕಿಗೆ ಏನು ವಿಷಯನೂ ಗೊತ್ತಾಗ್ತಿರಲ್ಲ, ಅವರಿಬ್ಬರೇ ಮಾತಾಡಲಿಕ್ಕೆ ಶುರು ಮಾಡ್ತಾರೆ. ಸೊ ಹಾಗಾಗಿ ಆಕಾಶಕ್ಕೆ ಕಳಿಸ್ಬಿಡ್ತಾಳೆ. ಆ್ಯಂಡ್ ಇವರೆಲ್ಲ ಯೋಚನೆ ಮಾಡ್ತಾರೆ, ಕ್ರೋಲೋ ಇಲ್ಲಿ ಬರಲಿಕ್ಕೆ ಚಾನ್ಸಸ್ ಇಲ್ಲ, ಯಾಕಂದರೆ ಅವನಿಗೆ ಕುರಾಪಿಕನ ನೆನ್ನಿದೆ, ಅದನ್ನು ತೆಗಿಲಿಕ್ಕೆ ಆಗೋದಿಲ್ಲ ಅಂತ. ಆ್ಯಂಡ್ ಇಲ್ಲಿ ಇವರು ನೀರಲ್ಲಿಗೆ ಎಲ್ಲ ಹೋಗಿ ಆ ಒಂದು ಏನು ಕಾರ್ಡ್ ಇರ್ತದೆ ಅದನ್ನು ಪಡೀಲಿಕ್ಕೆ ಶುರು ಮಾಡ್ತಾರೆ. ಬೇರೆ ಬೇರೆ ಕಾರ್ಡನ್ನು ಅವರು ಪಡೀತಾರೆ. ಆ್ಯಂಡ್ ಅವ್ರದ್ದು 50 ಒಂದು ಕಾರ್ಡ್ಸ್ಗಳನ್ನು ಪಡೆದದ್ದು ಆಗುತ್ತೆ. ಆ್ಯಂಡ್ 50 ಅಂದರೆ ಈಗ 100 ಆದರೆ ಅವರು ಈ ಒಂದು ಐಲ್ಯಾಂಡಿಂದ ಹೊರಗೆ ಹೋಗ್ಬೋದು. ಸೊ ಇಲ್ಲಿ ಇವರು ಪ್ಲ್ಯಾನ್ ಮಾಡ್ಕೊಂಡೆಲ್ಲ ಇರ್ತಾರೆ. ಆ್ಯಂಡ್ ನಾವು ನೋಡ್ತೀವಿ ಒಂದು ಟೀಮು ಇವರನ್ನು ಬಂದಿ ಮಾಡ್ತದೆ. ಆ್ಯಂಡ್ ಆ ಟೈಮಲ್ಲಿ ಇನ್ನೊಂದು ಕಡೆ ಹೋಗ್ತಾರೆ ಅವರು. ಆ್ಯಂಡ್ ತುಂಬ ಜನ ಕುಡಿಯೋದು ಜನ ಇರ್ತಾರೆ ಅಲ್ಲಿ. ಆ್ಯಂಡ್ ಅವ್ರ ಜೊತೆ ಫೈಟಿಂಗ್ ಮಾಡೋ ಟೈಮ್ ಆಗಿರುತ್ತೆ. ಸೊ ಇಲ್ಲಿ ಈ ಒಂದು ಫೈಟಿಂಗ್ ಏನಿದೆ ಅದು ಗಮ್ಮತ್ತಿದೆ. ಮೇನ್ಲಿ ಕಿಲ್ವಾನ ಒಂದು ಫೈಟಿಂಗ್ ಏನಿದೆ ಅದು ಯಾವಾಗಲೂ ನನ್ನ ಇಂಪ್ರೆಸ್ ಮಾಡಿಬಿಡ್ತದೆ. ನಾನು ಈ ಒಂದು ಎನಿಮೆನ ತುಂಬ ಜಾಸ್ತಿ ಇಷ್ಟಪಟ್ಟಿದ್ದೆ ಕಿಲ್ವಾಗೋಸ್ಕರ. ಬಿಕಾಸ್ ಅವನ ಕ್ಯಾರೆಕ್ಟರ್ ಎಷ್ಟು ಚೆನ್ನಾಗಿದೆ ಅಂದರೆ ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ. ತನ್ನ ಫ್ರೆಂಡ್ಸಿಗೋಸ್ಕರ ಏನು ಬೇಕಾದರೂ ಮಾಡ್ತಾನೆ. ಗಾನ್ ಕೂಡ ಚೆನ್ನಾಗಿದ್ದಾನೆ, ಕುರಾಪಿಕಲ್ಲಿ ಇವರು ಎಲ್ಲರೂ ಕೂಡ ಚೆನ್ನಾಗಿದ್ದಾರೆ. ನಿಮಗೆ ನಾನು ಹಿಂದಿನ ವಿಡಿಯೋದಲ್ಲೇ ಹೇಳಿದ್ದೆ, ಇವ್ರದ್ದೊಂದು ಕೆಮಿಸ್ಟ್ರಿ ಏನಿದೆ, ಇವ್ರದ್ದು ಬಾಂಡಿಂಗ್ ಏನಿದೆ ಅದು ಸೂಪರ್ ಆಗಿದೆ ಅಂತ. ಸೊ ನಾವು ನೋಡ್ತೀವಿ ಹಿಜೋಕನ. ಆ್ಯಕ್ಚುಲಿ ಹಿಜೋಕನೇ ಕ್ರೋಲಾ ರೂಪದಲ್ಲಿ ಇರೋದು. ನಿಮ್ಗೆ ಈಗ ಅರ್ಥ ಆಯಿತಾ? ಕ್ರೋಲಾ ನಿಜವಾಗ್ಲೂ ಬಂದಿಲ್ಲ, ಹಿಜೋಕನೇ ಅವನ ರೂಪದಲ್ಲಿ ಇಲ್ಲಿಗೆ ಬಂದಿರೋದು. ಆ್ಯಂಡ್ ಸ್ವಲ್ಪ ಮಾತಾಡ್ತಾರೆ. ಆ್ಯಂಡ್ ಈ ಸೀನ್ ತುಂಬ ಜಾಸ್ತಿ ಕ್ರೀಪಿ ಇತ್ತು, ಯಾಕಂದರೆ ಅವನು ಕಿಲ್ವಾ ಮತ್ತು ಗಾನ್ನ ಬ್ಯಾಕ್ ನೋಡ್ತಿದ್ದ. ಆ್ಯಂಡ್ ಆ ಟೈಮಲ್ಲಿ ಅವ್ರಿಗೆ ಇರಿಟೇಟ್ ಆಗಿ ಮುಂದೆ ಹೋಗ್ಲಿಕ್ಕೆ ಹೇಳ್ತಾನೆ. ನನಗೂ ಕೂಡ ಇರಿಟೇಟ್ ಆಗೋಯಿತು. ನಂಗೆ ಅರ್ಥ ಆಗಿಲ್ಲ ಈ ಹಿಜೋಕನ ತಲೆಯಲ್ಲಿ ನೋಡ್ತಾ ಇದೆ ಅಂತ. ಅವ್ರಿಗೆ ಆಗಿಲ್ಲ. ಸೊ ಹಿಜೋಕ ನೀನು ಮುಂದೆ ನಡಿ ಅಂತ ಹೇಳ್ಬಿಡ್ತಾರೆ ಇವರಿಬ್ಬರು ಕೂಡ. ಆ್ಯಂಡ್ ನಾವು ನೋಡ್ತೀವಿ ಇಲ್ಲಿ ಕೆಲವೆಲ್ಲ ಅಂದರೆ ಲವ್ನ ಒಂದು ಸಿಟಿಗೆ ಬರ್ತಾರೆ. ಅಲ್ಲಿ ಎಲ್ಲರೂ ಕೂಡ ಲವ್ ಬಗ್ಗೆನೇ ಜಾಸ್ತಿ ಫೋಕಸ್ ಮಾಡಿರ್ತಾರೆ. ಆ್ಯಂಡ್ ಕಿಲ್ವಾ ಮಾತ್ರ ಅದನ್ನು ಅರ್ಥ ಮಾಡ್ಕೋತಾನೆ. ಹಿಜೋಕ ಮತ್ತು ಗಾನ್, ಕಿಲ್ವಾ ಎಲ್ಲ ಒಟ್ಟಿಗೆ ಅಲ್ಲಿಂದ ಯಾವುದೋ ಒಂದು ಪ್ಲೇಸಿಗೆ ಹೋಗ್ತಾರೆ. ಅಲ್ಲಿ ಒಂದು ಕಾಂಪಿಟೀಷನ್ ಶುರುವಾಗುತ್ತೆ. ಆ್ಯಂಡ್ ಆ ಕಾಂಪಿಟೀಷನಲ್ಲಿ ವಿನ್ ಆಗಬೇಕಾಗುತ್ತೆ. ಆ್ಯಂಡ್ ಅದು ಬಂದುಬಿಟ್ಟು ಒಂದು ಸರ್ಕಲ್ ಇರುತ್ತೆ. ಆ್ಯಂಡ್ ಆ ಸರ್ಕಲಿಂದ ಹೊರಗೆ ಬಂದರೆ ಔಟು. ಸೊ ಆ ರೀತಿ ಕಾಂಪಿಟೀಷನ್ ನಾವು ನೋಡ್ತೀವಿ. ಕಿಲ್ವಾ ಮತ್ತು ಗಾನ್ ರೆಡಿ ಆಗಿದ್ದಾರೆ. ಆ್ಯಂಡ್ ಇನ್ನೊಂದು ಕಡೆ ನಾವು ಒಂದು ಪರ್ಸನ್ ನೋಡ್ತೀವಿ, ಅವರಿಗೆ ತುಂಬ ಜಾಸ್ತಿ ಪೆಟ್ಟಾಗಿರ್ತದೆ. ಆ್ಯಂಡ್ ಅವರು ಎಕ್ಸ್ಪ್ಲೇನ್ ಮಾಡ್ತಿರ್ತಾರೆ ಉಳಿದವರಿಗೆ ಅವರ ಒಂದು ಮೆಥಡ್ ಹೇಗೆ ಯೂಸ್ ಮಾಡ್ತಿದ್ದಾರೆ ಅಂತ. ಸೊ ಇಲ್ಲಿ ನಾವು ಗಾನನ್ನು ನೋಡ್ತೀವಿ, ಅವನಿಗೆ ಆ ಬಾಲನ್ನು ಹಿಡಿಲಿಕ್ಕಾಗಲ್ಲ. ಆ್ಯಂಡ್ ಅವನ ತಲೆಗೆ ತುಂಬ ಜಾಸ್ತಿ ಪೆಟ್ಟು ಬಿದ್ದಿರ್ತದೆ. ಆದರೂ ಕೂಡ ಅವನಿಗೆ ಆ ಒಂದು ಬಾಲನ್ನು ಹಿಡಿಲಿಕ್ಕಾಗೋದಿಲ್ಲ, ಯಾಕಂದರೆ ಈ ಒಂದು
ಕ್ಯಾರೆಕ್ಟರ್ ಇದ್ದಾನೆ ನೋಡಿ, ಅವ್ನು ತುಂಬ ಜಾಸ್ತಿ ಸ್ಪೀಡಲ್ಲಿ ಆ ಬಾಲನ್ನು ಬಿಸಾಕ್ತಾ ಇರ್ತಾನೆ. ಬಿಸ್ಕಿ ಸ್ವಲ್ಪ ಹೇಳ್ತಾಳೆ, ನೀನು ಮೆದುವಾಗಿ ಆಡು, ಅಷ್ಟು ತೊಂದರೆ ತಗೋಬೇಡ ಅಂತ. ಗಾನ್ ಹೇಳ್ತಾನೆ, ನಿನಗೆ ಸಿಟ್ಟು ಬರ್ತಿಲ್ವಾ, ಯಾಕಂದರೆ ನಿನಗೆ ಆ ಬಾಲ್ ಬಿದ್ದಿದ್ರೆ ಖಂಡಿತ ನೀನು ಸಾಯೋ ಪರಿಸ್ಥಿತಿಗೆ ಹೋಗ್ತಾ ಇದ್ದೆ ಅಂತ. ಸೊ ಈ ಟೈಮಲ್ಲಿ ಕಿಲುವನ ಒಂದು ಎಕ್ಸ್ಪ್ರೆಷನ್ ಇಷ್ಟು ಕ್ರೇಜಿ ಇತ್ತು ಅಂದರೆ ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ. ಆ್ಯಂಡ್ ಇವರು ಫೈನಲಿ ಒಂದು ಡಿಸೈಡ್ ಮಾಡ್ತಾರೆ, ಕಿಲುವ ಬಾಲ್ ಇಟ್ಕೋತಾನೆ ಆ್ಯಂಡ್ ಗಾನ್ ಆ ಒಂದು ಬಾಲಿಗೆ ಹೊಡೆಯೋದು. ಆ್ಯಂಡ್ ಫಸ್ಟ್ ಏಟ್ ಹೊಡಿತಾನೆ, ಅಷ್ಟು ಪವರ್ಫುಲ್ ಇರೋದಿಲ್ಲ, ಆದರೆ ಒಬ್ಬ ವ್ಯಕ್ತಿ ಅಂತೂ ಹೊರಗೆ ಹೋಗಿಬಿಡ್ತಾನೆ. ಆ್ಯಂಡ್ ಇದು ಬಂದುಬಿಟ್ಟು ಸ್ಟಾರ್ಟಿಂಗ್ ಆಗಿದ್ದ ಕಾರಣ ಅಷ್ಟು ಅಂದರೆ ವೈಲ್ಡ್ ಆಗಿರಲಿಲ್ಲ. ಆ್ಯಂಡ್ ನೆಕ್ಸ್ಟ್ ಟೈಮ್ ಅವನು ಯೋಚನೆ ಮಾಡ್ತಾನೆ ಇನ್ನು ವೈಲ್ಡಾಗಿ ಬಾಲನ್ನು ಹೊಡಿಬೇಕಂತ. ಸೊ ಇಲ್ಲಿ ನಾವು ನೋಡ್ತೀವಿ ಕಿಲುವ ರೆಡಿಯಾಗಿದ್ದಾನೆ, ಹಾಗೆ ಗಾನ್ ಕೂಡ ರೆಡಿ ಆಗ್ತಾ ಇದ್ದಾನೆ. ಅವನ ನೆನ್ನೇನಿದೆ ಅದು ಇಷ್ಟು ಸ್ಟ್ರಾಂಗ್ ಇರ್ತದೆ ಅಂದರೆ ಅಲ್ಲಿನ ಒಂದು ವಸ್ತುಗಳು ಅಲ್ಲಾಡಲಿಕ್ಕೆ ಶುರುವಾಗುತ್ತೆ. ಆ್ಯಂಡ್ ಅಷ್ಟು ಒಂದು ಸ್ಟ್ರಾಂಗ್ ನೆನನ್ನು ಆರಾನ ಅವರೆಲ್ಲ ನೋಡಿ ಆಶ್ಚರ್ಯ ಪಡ್ತಾರೆ. ಸೊ ಅವನು ಆ ಒಂದು ಟೆಕ್ನಿಕನ್ನು ಯೂಸ್ ಮಾಡಲಿಕ್ಕೆ ಶುರು ಮಾಡ್ತಾನೆ. ಆ್ಯಂಡ್ ತುಂಬಾ ಜಾಸ್ತಿ ಸಖತ್ತಿತ್ತು ಈ ಸೀನ್. ಆ್ಯಂಡ್ ಅವನ ಕಣ್ಣಾಗಿರ್ಬೋದು ಆ್ಯಂಡ್ ಅಲ್ಲಿನ ವಸ್ತುಗಳು ಅಲ್ಲಾಡ್ತಿರೋದಾಗಿರ್ಬೋದು, ಗಾಳಿ ಸ್ಪೀಡಾಗಿ ಬರ್ತಾ ಇದೆ. ಬಿಸ್ಕಿ, ಕಿಲುವ ಮತ್ತು ಹಿಸೋಕ ಎಲ್ಲರೂ ಕೂಡ ಅಚ್ಚರಿಯಲ್ಲಿ ನೋಡ್ತಾ ಇದ್ದೀರಾ ಈ ಸೀನನ್ನು. ಆ್ಯಂಡ್ ನಾವು ನೋಡ್ತೀವಿ ಇಲ್ಲಿ ಫೈನಲಿ ಒಂದು ಬಾಲನ್ನು ಹೊಡೆದು ಬಿಡ್ತಾನೆ. ಆ್ಯಂಡ್ ಅವನಿಗೆ ಅದನ್ನು ಒಂದು ಸ್ವಲ್ಪ ಕಂಟ್ರೋಲ್ ಮಾಡಿ ಕಷ್ಟ ಆಗುತ್ತೆ. ಅವನು ಆ ಬಾಲನ್ನು ಮೇಲೆ ಕಳಿಸ್ಬಿಡ್ತಾನೆ. ಆ್ಯಂಡ್ ಹಾಗಾಗಿ ಆ ಎನಿಮಿ ಏನಿದ್ದಾನೆ ಅವನು ಒಳಗೇ ಉಳಿತಾನೆ. ಸೊ ಈ ಟೈಮಲ್ಲಿ ಗಾನ್ ಹೇಳ್ತಾನೆ, ನಂಗೆ ಒಂದು ಚಾನ್ಸ್ ಬೇಕು ಅಂತ. ಆ್ಯಂಡ್ ಕಿಲುವ ಹೇಳ್ತಾನೆ, ಹಾಂ ನನ್ನಿಂದ ಆಗುತ್ತೆ, ಇನ್ನು ಒಂದು ಚಾನ್ಸ್ ಖಂಡಿತ ನನಗೆ ಆಗುತ್ತೆ ಅಂತ. ಸೊ ಇಲ್ಲಿ ಇನ್ನೊಂದು ಟೀಮ್ ಏನಿರ್ತಾರೆ ಅವರು ಮಾತಾಡಲಿಕ್ಕೆ ಶುರು ಮಾಡ್ತಾರೆ. ಎಲ್ರಿಗೂ ಪೆಟ್ಟಾಗಿದೆ, ಮೇನ್ ಗಾನ್ಗೆ ಜಾಸ್ತಿ ಪೆಟ್ಟಾಗಿದೆ, ಹಾಗೆ ಗಾನ್ಗಿಂತ ಜಾಸ್ತಿ ಕಿಲುವಾಗೆ ಪೆಟ್ಟಾಗಿದೆ ಅಂತ. ಸೊ ನಾವು ನೋಡ್ತೀವಿ ಕಿಲುವನ ಕೈಯನ್ನು ಅದು ತುಂಬ ಜಾಸ್ತಿಯೇ ಡ್ಯಾಮೇಜ್ ಆಗಿರುತ್ತೆ. ಕಿಲುವ ಹೇಳ್ತಾನೆ, ಗಾನ್ ನಾನು ಈ ಒಂದು ಗೇಮ್ ಏನಿದೆ ಅದನ್ನು ಕಂಪ್ಲೀಟ್ ಮಾಡಲಿಕ್ಕೆ ನಿಮಗೆ ಹೆಲ್ಪ್ ಮಾಡೇ ಮಾಡ್ತೀನಿ ಅಂತ. ಸೊ ಗಾನ್ ಹೇಳ್ತಾನೆ, ನಂಗೆ ಗೊತ್ತಿತ್ತು ನಿಂಗೆ ಕೈ ಡ್ಯಾಮೇಜ್ ಆಗಿದೆ ಅಂತ, ಆದರೆ ಇದನ್ನು ನಾನು ನಿಲ್ಲಿಸಲಿಲ್ಲ, ಯಾಕಂದರೆ ನಿನ್ನ ಮೇಲೆ ನಾನು ತುಂಬ ಜಾಸ್ತಿ ನಂಬಿಕೆ ಇಟ್ಟಿದ್ದೀನಿ. ನಿನ್ನ ಜಾಗದಲ್ಲಿ ಹಿಸೋಕ ಇದ್ದಿದ್ದರೆ ಖಂಡಿತ ನಾನು ಇಷ್ಟು ಗಟ್ಟಿಯಾಗಿ ಬಾಲನ್ನು ಹೊಡಿತಾ ಇರಲಿಲ್ಲ ಅನಿಸುತ್ತೆ. ನೀನಿದ್ದ ಕಾರಣ ನಾನು ನಿನ್ನ ನಂಬಿ ಹೊಡೆದದ್ದು. ಆ್ಯಂಡ್ ಈ ಸೀನ್ ತುಂಬ ಜಾಸ್ತಿ ಕ್ರೇಜಿ ಇತ್ತು, ಯಾಕಂದರೆ ಕಿಲುವನ ಕಣ್ಣುಗಳು ಎಷ್ಟು ಎಕ್ಸ್ಪ್ರೆಷನ್ ಕೊಡ್ತಾ ಇದೆ ಅಂದರೆ ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ. ಇಲ್ಲಿಗೆ ಗೈಸ್ 70 ಎಪಿಸೋಡ್ ಕಂಪ್ಲೀಟ್ ಆಗಿದೆ. ನೋಡುವ ಮುಂದೆ ಏನಾಗುತ್ತೆ ಅಂತ.